ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಟ್ರಾವೆಲ್ ಬ್ಯಾಗ್ನ ಒಂದು ಕಟ್ನಲ್ಲಿ ಯಾವ ಥರ ಕಟ್ಟಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ 19 ಇಂಚ ನಾನು ಅಗಲನ ತೊಗೊಂಡಿನಿ, 24 ಇಂಚನ ನಾನು ಉದ್ದನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಇದು 24 ಇಂಚ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಸೈಜಿದು ನಾನು 2 ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಳಗಡೆ ನಿಮ್ಗೆ ಯಾವ್ದು ಬೇಕೋ ಆ ಥರ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಇದರೊಳಗೆ ಇಲ್ಲಿ ಗೋಧಿ ಹಿಟ್ಟಿಂದು ಚೀಲನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ಬೇಕಿದ್ರೆ ಕ್ಯಾನ್ವಸನ್ನು ಹಾಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಇವಾಗ 4 ಇಂಚಿಗೆ ಒಂದು ಈ ಕಡೆ ಸೈಡಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಆ ಕಡೆ ಸೈಡಿಗೆ 4 ಇಂಚ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ನಾನು ಚೌಕ್ ಬಾಕ್ಸನ್ನು ಹಾಕೋತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಚೌಕ್ ಬಾಕ್ಸನ್ನು ಹಾಕಿಬಿಟ್ಟು ಇದನ್ನು ಇವಾಗ ಕಟ್ ಮಾಡ್ಕೊತಿದ್ದೀನಿ. ಇದೇ ಥರ ನಾನು ಈ ಕಡೆ ಸೈಡಿಗೂ ಇದೇ ಥರ ಕಟ್ ಮಾಡ್ಕೊತಿದ್ದೀನಿ ನೋಡಿ. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು 2 ಪೀಸನ್ನು ಒಂದು ಸತಿಗೆ ಕೂಡಿಸ್ಬಿಟ್ಟು ನಾನು ಕಟ್ ಮಾಡ್ಕೊತಿದ್ದೀನಿ ನೋಡಿ. ಇಲ್ಲಿ ಇವಾಗ 4 ಸೈಡಿಗೆ 4 ಇಂಚು ಗ್ಯಾಪ್ ಇಟ್ಟುಬಿಟ್ಟು ಕಟ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು ಹ್ಯಾಂಡಲ್ಗೆ ನಾನು 12 ಇಂಚನ ಉದ್ದ ತೊಗೊಂಡು 3 ಇಂಚ ಅಗಲನ ತೊಗೊಂಡ್ಬಿಟ್ಟು ನಾನು 2 ಪೀಸು ಹ್ಯಾಂಡಲ್ನ ಕಸಿನ ರೆಡಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಇದಕ್ಕಿಂತ ಉದ್ದ ಬೇಕಾದರೂ ಇಲ್ಲಿ ನೀವು ಹ್ಯಾಂಡಲ್ನ ಜೋಡಿಸ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ರೆಡಿ ಮಾಡಿದ್ದೀನಿ ನೋಡಿ ಈ ಪೀಸ್ನ ಕಟ್ ಮಾಡ್ಕೊಂಡಿರೋದಕ್ಕೆ. ಇವಾಗ ಇಲ್ಲಿ ಸ್ವಲ್ಪ ಜಾಸ್ತಿ ಉದ್ದ ಬಂದ ಕಡೆ ಸೈಜ್ಗೆ ನಾನು ಇಲ್ಲಿ ಜಿಪ್ಪನ್ನ ಜೋಡಿಸ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಜಿಪ್ಪನ್ನ ಜೋಡಿಸ್ಬಿಟ್ಟು ಒಂದು ಮೇಲ್ಗಡೆ ಇದು ಫಿನಿಶಿಂಗ್ ಸ್ಟಿಚಿಂಗ್ನ ಹಾಕೋತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ 2 ಪೀಸನ್ನು ಇಲ್ಲಿ ಜಿಪ್ಗೆ ಅಟ್ಯಾಚ್ ಮಾಡ್ತಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಅದ್ರ ಮೇಲೇನೂ ಕೂಡ ಇವಾಗ ನಾನು ತಿರುಗಿಸ್ಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕಿಬಿಟ್ಟು ಇದು ಫಿನಿಶಿಂಗ್ನ ಕೊಡ್ತಿದ್ದೀನಿ ಫ್ರೆಂಡ್ಸ್. ಇದೇ ಥರ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಇವಾಗ ಜಿಪ್ಪು ಅಟ್ಯಾಚ್ ಆಗಿದೆ. ಇವಾಗ ಈ ಕಡೆ ಆ ಕಡೆ ಸೈಡು ಜಿಪ್ಪಿಗೆ ಇಲ್ಲಿ ನಾವು ಜಿಪ್ ಆಗುವಾಗ ತೆಗೆಯುವಾಗ ಇಲ್ಲಿ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ ಮಾಡಿ ಉಳಿದಿರೋವಂಥ ಅಲ್ಲಿ 4 ಇಂಚು ಪೀಸ್ ಉಳಿದಿರೋದು ನಾನು ತ್ರಿಕೋನ ಶೇಪಿಗೆ ಕಟ್ ಮಾಡಿಬಿಟ್ಟು ನಾನು 2 ಸೈಡಿಗೆ ಜಿಪ್ಪಿಗೆ ಅಟ್ಯಾಚ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಆ ಕಡೆ ಸೈಡಿಗೆ 4 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನಾವು ಹ್ಯಾಂಡಲ್ನ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದೇ ಥರ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದು ಹ್ಯಾಂಡಲ್ ಅಟ್ಯಾಚ್ ಆಗಿದೆ ಫ್ರೆಂಡ್ಸ್. ಒಂದು ಸೈಡಿದು ನಾನು ಆ ಕಡೆ ಸೈಡಿಗೂ ಇದೇ ಥರ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಅದೇ ಸೈಜ್ಗೆ ಈ ಕಡೆ ಸೈಡಿಗೂ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ನಾನು ಇಲ್ಲಿ ಹ್ಯಾಂಡಲ್ನ ಅಟ್ಯಾಚ್ ಮಾಡಿದ್ದೀನಿ. ಇದೇ ಥರ ನೀವು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನೀಟಾಗಿ ಇದು ಹ್ಯಾಂಡಲ್ ಅನ್ನೋದು ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಪೂರ್ತಿ ಹ್ಯಾಂಡಲ್ ಸ್ಟಿಚಿಂಗ್ ಮುಗಿದಿದೆ. ಇವಾಗ ಇಲ್ಲಿ ಕಟ್ ಮಾಡಿರೋ 3 ಸೈಡಿಗೆ ಇವಾಗ ನಾನು 2 ಸ್ಟಿಚಿಂಗ್ನ ಹಾಕಿಬಿಟ್ಟು ನಾನು ಫಿನಿಶಿಂಗ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಉಳಿದಿರೋ 3 ಸೈಡಿಗೂ ನಾನು ಇದೇ ಥರ 2 ಸ್ಟಿಚ್ ಹಾಕಿಬಿಟ್ಟು ಇಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ನಾವು 4 ಇಂಚಿಗೆ ಕಟ್ ಮಾಡಿ ಬಿಟ್ಟಿರೋ ಈ ಕಾರ್ನರ್ಗಳನ್ನು ನಡುವೆ ಇರೋ ಹೊಲಿಗೆನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು 2 ಒಂದೇ ಸಮ ಬರುವ ಹಾಗೆ ಇವಾಗ 4 ಸೈಡಿಗೆ ಇದೇ ಥರ ಸ್ಟಿಚಿಂಗ್ನ ಹಾಕ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. 2 ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ಟು ನಾನು ತಿರುಗಿಸ್ಬಿಟ್ಟು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಈ ಥರ ಬಂದಿದೆ ಫ್ರೆಂಡ್ಸ್ ಬ್ಯಾಗು. ತುಂಬ ನೀಟಾಗಿ ತುಂಬ ಸೂಪರಾಗಿ ಬಂದಿದೆ, ನೋಡೋಕ್ಕೂ ತುಂಬ ಸುಂದರವಾಗಿರುತ್ತೆ ಫ್ರೆಂಡ್ಸ್. ಇದೇ ಥರ ಮನೆಯಲ್ಲೇ ನಾವು ಉಳಿದಿರೋ ಬಟ್ಟೆಯಲ್ಲಿ ಈ ಥರ ಬ್ಯಾಗ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನೋಡಿ ನೀಟಾಗಿ ಬ್ಯಾಗ್ ಮುಗ್ದಿದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಈ ವಿಡಿಯೋ ಏನಾರ ಇಷ್ಟ ಆಗಿದರೆ ನಮ್ಮ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೆ ಧನ್ಯವಾದ.